ವಿವಾದ ಜೋರಾಗಿ ನಡೀತಾ ಇರೋದು. ಸರ್ಕಾರವನ್ನ ರಾಜ್ಯಪಾಲರು ಬದಲಾಯಿಸೋದಕ್ಕಾಗೋದಿಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡನೆಯನ್ನ ಮುಂದುವರಿಸ್ತಾ ಇದ್ದಾರೆ. ಜನರ ನಿರ್ಧಾರವನ್ನ ಇಂತಹ ಕ್ರಮಗಳಿಂದ ಬದಲಾಯಿಸೋದಕ್ಕಾಗೋದಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿಯೇ ರಾಜ್ಯಪಾಲರ ಅಧಿಕಾರಕ್ಕೆ ನಿರ್ಬಂಧಗಳಿದೆ. ಅವ್ರಿಗೂ ಕೂಡ ನಿರ್ಬಂಧಗಳಿದೆ. ರಾಜ್ಯಪಾಲರು ಅಂದ ಮಾತ್ರಕ್ಕೆ ಅವರ ಅಧಿಕಾರವನ್ನು ಈ ರೀತಿ ಎಲ್ಲ ಬಳಸುವಂಗಿಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾ ಇರೋದು. ಮುಖ್ಯಮಂತ್ರಿಗಳ ಪರ ವಕೀಲರು ಸ್ವಾಭಾವಿಕ ನ್ಯಾಯದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದೇ ಸ್ವಾಭಾವಿಕ ನ್ಯಾಯದ ವಿಚಾರವನ್ನು ಪ್ರಸ್ತಾಪ ಮಾಡಿ ಅವರು ಹಲವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಸುಪ್ರೀಂ ಆದೇಶವನ್ನು ಸಿಂಘ್ವಿ ಅವರು ಓದ್ತಾ ಇದ್ದಾರೆ. ಈ ಹಿಂದೆ ಎಲ್ಲೆಲ್ಲಿ ಏನೇನಾಗಿತ್ತು, ರಾಜ್ಯಪಾಲರ ವಿವೇಚನೆಯನ್ನ ಯಾವ ಸಂದರ್ಭದಲ್ಲಿ ಬಳಸಬಹುದು, ಅದಕ್ಕೆ ಪೂರ್ಣ ಅಧಿಕಾರ ಯಾವಾಗಿರುತ್ತೆ ಅನ್ನೋದ್ರ ಬಗ್ಗೆ ಅಭಿಷೇಕ್ ಮನು ಸಿಂಘ್ವಿ ಅವರು ಈ ಹಿಂದೆ ತೀರ್ಪು ಏನೆಲ್ಲ ಬಂದಿತ್ತು, ಈ ಹಿಂದೆ ಯಾವ್ಯಾವ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಯಾವ ರೀತಿಯ ಜಡ್ಜ್ಮೆಂಟನ್ನು ನೀಡಿತ್ತು, ಆ ಎಲ್ಲ ಜಡ್ಜ್ಮೆಂಟ್ಗಳನ್ನು ಅಭಿಷೇಕ್ ಮನು ಸಿಂಘ್ವಿ ಅವರು ಓದ್ತಾ ಇದ್ದಾರೆ. ಕಾರಣ ಇಷ್ಟೇ, ಸ್ವಾಭಾವಿಕ ನ್ಯಾಯದ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಓದ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಸದ್ಯಕ್ಕೆ ಈ ವಿಚಾರ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ. ಇವ್ರದ್ದು ಮುಖ್ಯವಾದಂಥ ಪಾಯಿಂಟ್ ಏನಂತಂದರೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದೇ ತಪ್ಪು. ರಾಜ್ಯಪಾಲರು ಒತ್ತಡದಿಂದ ಕಾನೂನು ಬಾಹಿರವಾಗಿ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ನಿರ್ಬಂಧಗಳನ್ನು ಮೀರಿ, ಕಾನೂನಿನ ಎಲ್ಲೇ ಮೀರಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ದಾರೆ. ಅದೇ ತಪ್ಪು ಅನ್ನುವಂತಹ ಪ್ರಬಲವಾದ ಅಭಿಷೇಕ್ ಮನು ಸಿಂಘ್ವಿ ಅವರು. ಬಹಳ ಸುಲಭವಾಗಿ ಹೇಳಬೇಕು ಅಂತಂದರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾ ಇರೋದು, ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದೇ ತಪ್ಪು. ಅದರಲ್ಲಿ ಹಲವು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಂಬರ್ 1, ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂಥದ್ದೇನಿದೆ ಅಲ್ಲಿ ಅಗತ್ಯ ದಾಖಲಾತಿಗಳನ್ನು ಲಗತ್ತಿಸಲಾಗಿಲ್ಲ. ತಪ್ಪು ಮಾಡಿದ್ದಾರೆ ಅಂತಂದರೆ ಹೇಗೆ ತಪ್ಪು ಮಾಡಿದ್ದಾರೆ, ಎಲ್ಲಿ ತಪ್ಪು ಮಾಡಿದ್ದಾರೆ, ಯಾಕೆ ತಪ್ಪು ಮಾಡಿದ್ದಾರೆ, ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನು ಪ್ರಾಸಿಕ್ಯೂಷನ್ನಲ್ಲಿ ಲಗತ್ತಿಸಲಾಗಿಲ್ಲ. ನಂಬರ್ 1. ಇನ್ನು ರಾಜ್ಯಪಾಲರು ಸ್ವಯಂ ಪ್ರೇರಿತವಾಗಿ ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋದ್ರ ಹಿಂದೆ ಬಾಹ್ಯ ಪ್ರಭಾವ ಇದೆ. ಇವರು ಈ ರೀತಿಯ ಒತ್ತಡದಿಂದಾಗಿ ಪ್ರಾಸಿಕ್ಯೂಷನ್ಗೆ ನೀಡಿಬಿಟ್ರು ಆತುರಾತುರವಾಗಿ. ಬೇರೆ ಬೇರೆ ಪ್ರಾಸಿಕ್ಯೂಷನ್ನ ಕೇಸ್ಗಳು ಇತ್ಯರ್ಥ ಆಗಬೇಕಾಗಿದೆ, ಕೆಲವು ಜಡ್ಜ್ಮೆಂಟ್ಗಳು ಬಂದಿದೆ, ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ ರಾಜ್ಯಪಾಲರು. ಆದರೆ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಬಹಳ ಮುತುವರ್ಜಿಯನ್ನು ವಹಿಸ್ತಾ ಇದ್ದಾರೆ, ಅವರಿಗೆ ಬಹಳ ಆತುರ ಇದೆ ಈ ವಿಚಾರದಲ್ಲಿ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾ ಇರೋದು. ಕಾನೂನು ರೀತಿಯ ಕಾನೂನು ಚೌಕಟ್ಟಿನಲ್ಲಿ ರಾಜ್ಯಪಾಲರಿಗೆ ಇರಬೇಕಾದಂಥ ಅಧಿಕಾರ ಏನು, ನಿರ್ಬಂಧಗಳೇನು, ಅದ್ರ ಬಗ್ಗೆ ರಾಜ್ಯಪಾಲರು ಗಮನಿಸಿಯೇ ಇಲ್ಲ. ಅಥವಾ ಅವ್ರ ಜೊತೆ ಇರುವಂಥ ಕಾನೂನು ಪರಿಣಿತರು ಏನಿರ್ತಾರೆ ಅವರಿಗೆ ಮಿಸ್ಗೈಡ್ ಮಾಡಿದ್ದಾರೆ. ಹೀಗಾಗಿ ಈ ರೀತಿ ಆಗಿದೆ. ಇನ್ನು 6 ದೂರು ಬಾಕಿ ಇದೆ. ಆ 6 ದೂರು ಬಾಕಿ ಇರುವಾಗ ಇದಕ್ಕೇನು ಇಷ್ಟೊಂದು ಆತುರ? ಕುಮಾರಸ್ವಾಮಿ ಅವ್ರದ್ದು, ನಿರಾಣಿ ಅವ್ರದ್ದು, ಜೊಲ್ಲೆ ಅವ್ರದ್ದು, ರೆಡ್ಡಿ ಅವ್ರದ್ದು, ಇದೆಲ್ಲವೂ ಕೂಡ ಬಾಕಿ ಇರುವಾಗ ಕೇವಲ ಮುಖ್ಯಮಂತ್ರಿಗಳ ವಿಚಾರವನ್ನ ಇಷ್ಟೊಂದು ಸೀರಿಯಸ್ ಆಗಿ ಯಾಕೆ ತಗೊಂಡಿದ್ದಾರೆ? ಇದರ ಹಿಂದೆ ಇರುವಂಥ ಉದ್ದೇಶವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೇನು ಕಷ್ಟ ಆಗೋದಿಲ್ಲ. ಅರ್ಥ ಮಾಡಿಕೊಳ್ಳಲಾಗದಷ್ಟು ಏನು ಸಮಸ್ಯೆ ಇಲ್ಲ ಇದರಲ್ಲಿ. ಇವರ ಉದ್ದೇಶ ಬಹಳ ಕ್ಲಿಯರ್ ಆಗಿದೆ. ಸರ್ಕಾರಕ್ಕೆ ಕಂಟಕ ತರಬೇಕು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ತರಬೇಕು, ಅವರ ಇಮೇಜನ್ನು ಹಾಳು ಮಾಡಬೇಕು. ಈ ಉದ್ದೇಶ ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನುವಂಥ ವಿಚಾರವನ್ನು ಅಲ್ಲಿ ಅದೇ ದಾಟಿಯಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇನ್ನು ಆರ್ಟಿಕಲ್ 14 ಮತ್ತು 21 ನಮ್ಮ ಬಳಿ ಇರುವಂಥ ಬ್ರಹ್ಮಾಸ್ತ್ರಗಳು. 6 ದೂರು ಬಾಕಿ ಇರುವಾಗ ರಾಜ್ಯಪಾಲರಿಗೆ ಈ ವಿಚಾರವಾಗಿ ಅರ್ಜೆಂಟ್ ಏನಿತ್ತು, ಯಾಕೆ ಈ ರೀತಿ ಮಾಡಿದ್ರು? ಮೂಡ ಮಹಾಯುದ್ಧ ನಡೀತಾ ಇದೆ ಹೈಕೋರ್ಟಲ್ಲಿ. ಒಂದು ರೀತಿ 6 ದೂರುಗಳು ಬಾಕಿ ಇತ್ತು. ಅದ್ರ ಬಗ್ಗೆ ರಾಜ್ಯಪಾಲರು ಈವರೆಗೂ ತಲೆನೇ ಕೆಡಿಸ್ಕೊಂಡಿಲ್ಲ. ಅಥವಾ ಯಾವ್ದ್ಯಾವ್ದು ಬಾಕಿ ಇದೆ ಅನ್ನೋದಾದ್ರೂ ಗೊತ್ತಿದೆಯೋ ಇಲ್ಲೋ ರಾಜ್ಯಪಾಲರಿಗೂ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯ ಅವರ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಇಷ್ಟೊಂದು ಕಾಳಜಿ, ಇಷ್ಟೊಂದು ಮುತುವರ್ಜಿ, ಇಷ್ಟೊಂದು ಭಾರಿ ವೇಗದ ಪ್ರೊಸೆಸ್ ಯಾಕೆ ಈಗ ಅನ್ನುವಂಥ ಪ್ರಶ್ನೆಯನ್ನು ಅಭಿಷೇಕ್ ಮನು ಸಿಂಘ್ವಿ ಅವರು ಮಾಡ್ತಾ ಇದ್ದಾರೆ. ಆ ಕೇಸ್ನ ಪ್ರೊಸೀಜರ್ ಬಗ್ಗೆ ಪ್ರಸ್ತಾಪ ಮಾಡಬಹುದಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇಲ್ಲಿದೆ. ಹೌದು, ಪ್ರಾಸಿಕ್ಯೂಷನ್ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ಆರೋಪ ಬಂದಿದೆ, ತನಿಖೆಯನ್ನು ಮಾಡಿ ಅಂತ ರಾಜ್ಯಪಾಲರು ಪ್ರಾಸಿಕ್ಯೂಷನನ್ನು ನೀಡಿರಬಹುದು. ಈ ಹಿಂದಿನ ಕೇಸ್ಗಳು ಬಾಕಿ ಇದೆ, ಅದಕ್ಕೂ ಅನುಮತಿಯನ್ನು ಕೊಡಿ ಅಂತ ನೀವು ಕೇಳಬಹುದು. ಬಿಟ್ಟರೆ ಅವುಗಳನ್ನು ಯಾಕೆ ಕೊಡಲಿಲ್ಲ, ಇದಕ್ಕೆ ಯಾಕೆ ಇಷ್ಟೊಂದು ಆಸಕ್ತಿ ಅಂತ ಪ್ರಶ್ನೆ ಮಾಡ್ಬೋದಾ? ಇದ್ರ ಬಗ್ಗೆ ನಾವು ಇನ್ನಷ್ಟೇ ಮಾಹಿತಿಯನ್ನು ಕಲೆ ಹಾಕಬೇಕು ಕಾನೂನು ಪರಿಣಿತರಿಂದ. ಈಗ ದೊಡ್ಡ ಬ್ರಹ್ಮಾಸ್ತ್ರಗಳ ಬಗ್ಗೆ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾ ಇದ್ದಾರೆ. ರಾಜ್ಯಪಾಲರಿಂದ ನಾವು ಈ ರೀತಿಯ ಬೆಳವಣಿಗೆಯನ್ನು ಯಾವುದೇ ಕಾರಣಕ್ಕೂ ನಿರೀಕ್ಷೆ ಮಾಡಿರಲಿಲ್ಲ, ನೀವು ಆದೇಶ ಮಾಡಿ ಆದರೆ ಸರಿಯಾದ ಕಾರಣಗಳನ್ನು ನೀಡಿ ಅಂತ ಅವ್ರು ಹೇಳ್ತಾ ಇರೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಕೀಲರು ಆ ಮುಖ್ಯಮಂತ್ರಿಗಳ ಪರವಾಗಿ ವಾದ ಮಂಡನೆ ಮಾಡ್ತಾ ಇರೋದು ಅಭಿಷೇಕ್ ಮನು ಸಿಂಘ್ವಿ ಅವರು. ಆಯ್ತು, ನೀವು ಆದೇಶವನ್ನು ನೀಡಿದ್ರಾ? ಆ ಆದೇಶದಲ್ಲಿ ಏನು ರೀಸನ್ಸ್ ಇದೆ, ಯಾಕೆ ಕೊಟ್ರಿ?
ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಏನು ಕಾರಣ ಇದೆ? ಮಟೀರಿಯಲ್ಲೇ ಇಲ್ಲ ಅದರಲ್ಲಿ ಅಂತ ಹೇಳ್ತಾ ಇರೋದು. ಮಟೀರಿಯಲ್ ಇಲ್ಲ ಅಂದಾದ್ಮೇಲೆ ಇದು ಕೋರ್ಟಲ್ಲಿ ಎಷ್ಟು ಸ್ಟ್ಯಾಂಡ್ ಆಗುತ್ತೆ, ಇದಕ್ಕೆ ಯಾವ ಮಟ್ಟಿಗೆ ಪ್ರಾಶಸ್ತ್ಯ ಸಿಗುತ್ತೆ ಕೋರ್ಟಲ್ಲಿ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಆದರೆ ಮುಖ್ಯವಾಗಿ ಮೂಡಾ ಸಂಬಂಧ ಸಂಪೂರ್ಣ ಮಾಹಿತಿಯನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಓದ್ತಾ ಇರೋದು. ಜಮೀನು ಯಾರಿಗೆ ಸೇರಿದ್ದು, ಇದು ಮೂಲತಃ ಯಾರಿಗೆ ಪರಭಾರೆಯಾಗಿತ್ತು, ಯಾವಾಗ ಡಿನೋಟಿಫೈ ಆಯಿತು ಅಂತ ಮಾಹಿತಿಯನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಪೀಠದ ಗಮನಕ್ಕೆ ತರ್ತಾ ಇದ್ದಾರೆ. ಇದು ಕೇಸ್ ಸ್ಟಾರ್ಟ್ ಆಗಿದ್ದು ಎಲ್ಲಿಂದ, ರಾದ್ದಾಂತ ಆಗಿದ್ದು ಎಲ್ಲಿಂದ ಮತ್ತು ಯಾಕೆ, ಏನೆಲ್ಲ ಸಮಸ್ಯೆಗಳಾಗಿದೆ ಮತ್ತು ಇದನ್ನು ಯಾವ ರೀತಿ ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ. ಅಭಿಷೇಕ್ ಮನು ಸಿಂಘ್ವಿ ಅವರ ಪರವಾಗಿ ನಾನು ಹೇಳ್ತಾ ಇರೋದು. ಅಂದರೆ ಅವರು ಈ ರೀತಿ ವಾದ ಮಂಡನೆಯನ್ನು ಕೋರ್ಟಲ್ಲಿ ಮಾಡ್ತಾ ಇದ್ದಾರೆ. ಜಮೀನು ಯಾರಿಗೆ ಸೇರಿದ್ದು, ಯಾರಿಗೆ ಪರಭಾರೆಯಾಗಿತ್ತು, ಯಾವಾಗ ಇದನ್ನು ಡಿನೋಟಿಫೈ ಮಾಡಲಾಗಿತ್ತು, ಎಲ್ಲ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಪಾರ್ವತಿ ಅವರಿಗೆ ಯಾವಾಗ ಗಿಫ್ಟ್ ಡೀಡ್ ಆಗಿ ಬಂದಿತ್ತು, ಈ ರೀತಿ ಗಿಫ್ಟ್ ಡೀಡ್ ಆಗಿ ಬಂದಂಥ ಟೈಮ್ನಲ್ಲಿ ಇದು ಡಿನೋಟಿಫೈ ಆಗಿತ್ತೋ ಇಲ್ಲವೋ, ಯಾವ ಆಯೋಗ ಇದಕ್ಕೆ ಡಿನೋಟಿಫೈ ಮಾಡೋದಕ್ಕೆ ಅನುಮತಿಯನ್ನು ನೀಡಿತ್ತು, ಪರ್ಯಾಯ ನಿವೇಶನ ಕೊಡುವ ವಿಚಾರದಲ್ಲಿ ಯಾವ ರೀತಿ ಗೋಲ್ಮಾಲ್ ಆಗಿದೆ, ಈ ಎಲ್ಲ ವಿಚಾರಗಳ ಬಗ್ಗೆ ಈಗ ಸಹಜವಾಗಿ ಜನರಲ್ಲಿ ಪ್ರಶ್ನೆ ಇದೆ. ಟಿ.ಎನ್. ಸಿದ್ದರಾಮಯ್ಯ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿ ಆದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.